ಕೋಡುಬಳೆ ಅಂದ್ರೆ ಅಡುಕಲೆ. ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಭೀಕರ ದಾಳಿಯನ್ನು ಮಾಡ್ತಾ ಇದೆ. ಬಹ್ರೈನ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಯನ್ನ ಉಡೀಸ್ ಮಾಡಿದ ಇರಾನ್ ಅಮೆರಿಕದ 5ನೇ ನೌಕಾಪಡೆಯ ಕೇಂದ್ರ ಕಚೇರಿಯ ಮೇಲೆ ದಾಳಿಯನ್ನು ಮಾಡಿರುವುದು. ಖೊರಾಮ್ ಶಹರ್ ಕ್ಷಿಪಣಿಯಿಂದ ಇರಾನ್ ದಾಳಿಯನ್ನು ನಡೆಸಿದೆ. ಕ್ಲಸ್ಟರ್ ಬಾಂಬ್ಗಳ ಸಿಡಿತಲೆ ಹೊತ್ತ ಕ್ಷಿಪಣಿ 30ಕ್ಕೂ ಹೆಚ್ಚು ಮಿಸೈಲ್ಗಳಿಂದ ಇರಾನ್ ಅಟ್ಯಾಕ್ ಅನ್ನು ಮಾಡಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಅಮೆರಿಕ ದಾಳಿಗೆ ಪ್ರತಿಯಾಗಿ ಭೀಕರ ದಾಳಿಯನ್ನ ಇರಾನ್ ನಡೆಸ್ತಾ ಇದೆ. ಅದರ ಜೊತೆಗೆ ಹಾರ್ಮುಜ್ ಕದನದ ನಡುವೆ ಟ್ರಂಪ್ ಯೂಟರ್ನ್, ಹಡಗುಗಳ ಮೇಲೆ ಶುಲ್ಕ ವಿಧಿಸುವ ನಿರ್ಧಾರ ವಾಪಸ್. 20% ಶುಲ್ಕ ವಿಧಿಸುವ ಪ್ರಸ್ತಾಪವನ್ನ ಡೊನಾಲ್ಡ್ ಟ್ರಂಪ್ ಹಿಂಪಡೆದಿದ್ದಾರೆ. ಗಲ್ಫ್ ರಾಷ್ಟ್ರಗಳ ಜೊತೆಗೆ ಹೂಡಿಕೆ ಒಪ್ಪಂದಕ್ಕೆ ನಿರ್ಧಾರ. ಕೇವಲ ಒಂದೇ ದಿನದಲ್ಲಿ ಯೂಟರ್ನ್ ಹೊಡೆದಿದ್ದಾರೆ ಡೊನಾಲ್ಡ್ ಟ್ರಂಪ್. ಇದೇನು ಹೊಸದಲ್ಲ, ಟ್ರಂಪ್ ಅವರಿಗೆ ಹೇಳಿದ ಮಾತಿಗೆ ಯಾವತ್ತೂ ಕೂಡ ಬದ್ಧರಾಗಿದ್ದನ್ನ ನೋಡೇ ಇಲ್ಲ. ಇವತ್ತೊಂದು ಹೇಳಿಕೆಯನ್ನ ಕೊಟ್ರೆ ಆ ಹೇಳಿಕೆ ಮರುದಿನವೇ ಬದಲಾವಣೆಯಾಗಿರುತ್ತೆ. ಅದೇ ರೀತಿಯಾಗಿ ಹಾರ್ಮುಜ್ ವಿಚಾರದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಯೂಟರ್ನ್ ತೆಗೆದುಕೊಂಡಿದ್ದಾರೆ. ಒಂದಷ್ಟು ಪ್ಲಾನ್ಗಳನ್ನ ಮಾಡಿಕೊಂಡೇ ಟೋಲ್ ವಿಧಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಮುಂದಾಗಿದೆ. ಗಲ್ಫ್ ರಾಷ್ಟ್ರಗಳ ರಾಜರುಗಳಿಂದ 20% ಶುಲ್ಕಕ್ಕೆ ತೀವ್ರ ವಿರೋಧ ವ್ಯಕ್ತವಾಯಿತು. ಲಕ್ಷಾಂತರ ಅಮೆರಿಕನ್ನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಇದರಿಂದ ಅಮೆರಿಕದ ಆರ್ಥಿಕತೆ ಮತ್ತಷ್ಟು ಬೆಳವಣಿಗೆ ಆಗುತ್ತೆ. ಈ ಕಾರಣಕ್ಕೋಸ್ಕರ ಟೋಲ್ ಅಸ್ತ್ರವನ್ನ ಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಅದರಲ್ಲೂ ಕೂಡ ಲಾಭದ ಲೆಕ್ಕಾಚಾರ ಅಡಗಿದೆ. ಇನ್ನು ಇರಾನ್ ವಿರುದ್ಧ ಮತ್ತೆ ಡೊನಾಲ್ಡ್ ಟ್ರಂಪ್ ಅಬ್ಬರಿಸಿದ್ದಾರೆ. ಇರಾನ್ ಮೇಲೆ ಭೀಕರ ದಾಳಿಯನ್ನು ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಮತ್ತು ನಾಳೆ ಇರಾನ್ ಮೇಲೆ ದಾಳಿ ಮಾಡಲಿದ್ದೇವೆ. ಇರಾನ್ ಸಂಧಾನ ಮಾತುಕತೆಗೆ ಬಾರದಿದ್ರೆ ತಕ್ಕ ಪಾಠವನ್ನ ಕಲಿಸ್ತೀವಿ ಎಂದಿದ್ದಾರೆ. ಎಲ್ಲ ವಿದ್ಯುತ್ ಸ್ಥಾವರಗಳನ್ನ, ಸೇತುವೆಗಳನ್ನ ನಾವು ನಾಶಪಡಿಸ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಘರ್ಜಿಸಿದ್ದಾರೆ. ಸಾಕು ಅನ್ನೋವರೆಗೂ ಕೂಡ ದಾಳಿಯನ್ನ ಮಾಡ್ತೇವೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ ದಿಗ್ಬಂಧನ ಆರಂಭಿಸಿದ ಅಮೆರಿಕ ಸೇನೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಆಪರೇಷನ್. ಇರಾನ್ ಹಡಗುಗಳ ಸಂಚಾರಕ್ಕೆ ನಿರ್ಬಂಧ. ಉಳಿದ ಹಡಗುಗಳ ಮುಕ್ತ ಸಂಚಾರಕ್ಕೆ ಮಾತ್ರ ಅವಕಾಶ. ಇರಾನ್ನ ಸರಕು ಹೊತ್ತ ಶಿಪ್ಗಳ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ದಿಗ್ಬಂಧನದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ನ ಹಡಗುಗಳ ಮುಕ್ತ ಸಂಚಾರಕ್ಕೆ ಅಮೆರಿಕ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಸರಕು ಹೊತ್ತ ಶಿಪ್ಗಳ ಮೇಲೆ ನಿರ್ಬಂಧವನ್ನ ವಿಧಿಸಿದೆ. ಉಳಿದ ಹಡಗುಗಳ ಸಂಚಾರಕ್ಕೆ ಮಾತ್ರ ಅಮೆರಿಕ ಅನುವು ಮಾಡಿಕೊಡ್ತಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.